ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನೋಡಿ, ನಾಳೆ ನಾಗಪಂಚಮಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ನಾನು ಏನು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿ ರೆಸಿಪಿ ಏನೇನು ತಗೊಂಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಚಿರೋಟಿ ರವೆ ಮತ್ತು ಸ್ವಲ್ಪ ಕಡಲೆ ಬೀಜ, ಹುರ್ಗಡ್ಲೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಆ್ಯಕ್ಚುಲಿ ಕಡಲೆ ಬೀಜ ಎಲ್ಲ ತೋರಿಸ್ಬೇಕಾಗಿತ್ತು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು. ಚಿರೋಟಿ ರವೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ, ಮತ್ತು ಕಡಲೆ ಬೀಜ ಹುರಿದ್ಬಿಟ್ಟು ಸ್ವಲ್ಪ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ, ಮತ್ತು ಹುರ್ಗಡ್ಲೆ ಸ್ವಲ್ಪ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಗ್ರೈಂಡ್ ಅಷ್ಟು ಮಾತ್ರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕರ್ಜಿಕಾಯಿದು ಚಿರೋಟಿ ರವೆ, ಕಡಲೆ ಬೀಜ ಮತ್ತು ಹುರ್ಗಡ್ಲೆ, ಮತ್ತು ಇಷ್ಟು ತೆಂಗಿನಕಾಯಿ ತುರಿದಿದ್ದೀನಿ ನೋಡಿ. ತುರಿದಿರುವಂಥ ತೆಂಗಿನಕಾಯಿನ ನಾನು ಹಾಕ್ಕೊತೀನಿ. ನಾನು ಆ್ಯಕ್ಚುಲಿ ರವೆ ಕಡಲೆ ಬೀಜ ಹಾಕಿ ತೋರಿಸ್ಬೇಕಾಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುರಿದಿರುವಂಥ 2 ತೆಂಗಿನಕಾಯಿ, ಒಣ ಕೊಬ್ಬರಿ ಅಲ್ವಾ, ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕಿಬಿಟ್ಟು ಇದು ನೋಡಿ ಪ್ಲೇಟಲ್ಲಿ, ಮತ್ತು ಇದು ಏಲಕ್ಕಿ ಮತ್ತು ಸೋಂಪು, ಏಲಕ್ಕಿ ಕಾಣಿಸ್ತಾ ಇದೆ ಅಲ್ವಾ, ಏಲಕ್ಕಿ ಮತ್ತು ಸೋಂಪು ಇದೆಯಲ್ಲ, 2 ಕುಟ್ಟಿ ಸ್ವಲ್ಪ ಮೀಡಿಯಮ್ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಪೌಡ್ರಲ್ಲ, ಮೀಡಿಯಮಾಗಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಒಂದು 10 ಏಲಕ್ಕಿ ಕುಟ್ಟಿದ್ದೀನಿ, ಮತ್ತು ಸ್ವಲ್ಪ ಸೋಂಪು. ಏಲಕ್ಕಿ ನೋಡಿ, ಏಲಕ್ಕಿ ಸಿಪ್ಪೆ ಹಾಗೆ ಇದೆ, ಹಾಗೆ ಇರಬೇಕು. ತಿಂತಾಯಿದ್ರೆ ಹಲ್ಲಲ್ಲಿ ಸಿಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಹುರ್ಗಡ್ಲೆ ಸ್ವಲ್ಪ ಪೌಡ್ರ್ ಮಾಡಿದ್ದೀನಿ, ಮತ್ತು ಕಡಲೆ ಬೀಜ ಮತ್ತು ಚಿರೋಟಿ ರವೆ ತಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಇವಾಗ ಸಕ್ಕರೆನ ಹಾಕ್ಕೊತೀನಿ. ಇವಾಗ ನೋಡಿ, ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಾನು ಹೀಗೆ ಹಾಕ್ಕೊತೀನಿ, ನೀವು ಬೇಕಂದರೆ ಮಿಕ್ಸಿಲಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಇದೇ ಥರ ಹಾಕ್ಕೊತೀನಿ ನೋಡಿ. ಸಕ್ಕರೆ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಕ್ಕರೆನ ಹಾಕ್ಕೋಬೇಕು. ನಾನು ಹೀಗೆ ಅಂದಾಜು ಮೇಲೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕೆಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ನಾನು ಹೀಗೆ ಹಾಕಿದರೆ ಒಂಥರ ಇಷ್ಟ, ಹಾಗಾಗಿಬಿಟ್ಟು ನಾನು ನೋಡಿ ಇಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ಇದೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊತೀನಿ ನೋಡಿ. ನೋಡಿ, ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಫುಲ್ಲು ಮಿಕ್ಸ್ ಮಾಡ್ಕೊತೀನಿ ಈ ಥರ. ಇಷ್ಟು ನಾನು ಹಾಕಿರೋದು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ. ನಾನು ಅಂದಾಜು ಮೇಲೆ ಹಾಕ್ಕೊಂಡಿದ್ದೀನಿ. ನಾನಂದರೆ ಇಷ್ಟೇ ಸಾಕಾಗುತ್ತೆ ಅಂತ ನೋಡ್ತಾಯಿದ್ದೀನಿ ನೋಡಿ. ಸಕ್ಕರೆ ಎಲ್ಲ ಕಾಣಿಸ್ತಾ ಇದೆ, ಒಣ ಕೊಬ್ಬರಿ ಎಲ್ಲ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನಾಳೆ ನಾಗಪಂಚಮಿ ಅಲ್ವಾ, ನಾಗೇಶನಿಗೆ ಎಲ್ಲ ಪೂಜೆ ಮಾಡಬೇಕಲ್ಲ, ಹಾಗಾಗಿಬಿಟ್ಟು ನಾನು ಇವತ್ತು ಕರ್ಜಿಕಾಯಿನ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫುಲ್ಲು ಮಿಕ್ಸನ್ನು ಮಾಡ್ಕೋಬೇಕು ನೋಡಿ. ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ, ಅದಕ್ಕೆ ನಾನು ಇವಾಗ ನೋಡಿ ಮೈದಾ ಹಿಟ್ಟನ್ನು ಕಲಸಿದ್ದೀನಿ ಸ್ನೇಹಿತರೆ. ಇದೆಲ್ಲ ರೆಡಿ ಆಗಿದೆ ನೋಡಿ, ಹೂರ್ಣ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಕರ್ಜಿಕಾಯಿ ಮಾಡೋಕ್ಕೆ ರವೆದಲ್ಲಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ಯಾವಾಗಲೂ ಚಿರೋಟಿ ರವೆ, ಹುರ್ಗಡ್ಲೆ, ಕಡಲೆ ಬೀಜ ಮತ್ತು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಮತ್ತು ಇಷ್ಟು ಮೈದಾ ಹಿಟ್ಟು ಕಲಸಿದ್ದೀನಿ ನೋಡಿ. ಸಾಫ್ಟಾಗಿದೆ ಮೈದಾ ಹಿಟ್ಟು, ಈ ಥರ ಸಾಫ್ಟ್ ಆಗಿರಬೇಕು. ಇದು ನೋಡಿ, ತುಂಬ ಗಟ್ಟಿನೂ ಇಲ್ಲ, ಸಾಫ್ಟಾಗಿದೆ. ಇವಾಗ ಒಂದು 10 ನಿಮಿಷ ನೆನೆಸಿದೆ ನಾನು. ಇವಾಗ ಮತ್ತೆ ಕರ್ಜಿಕಾಯಿ ಮಾಡೋದು ಈ ಥರ ಇದೆಯಲ್ವ ಸಾಚೆಗಳು ನೋಡಿ. ಈ ಥರ 2 ಸಾಚೆನ ತೊಗೊಂಡಿದ್ದೀನಿ ಕರ್ಜಿಕಾಯಿ ಮಾಡೋಕ್ಕೆ. 2 ಇದೆ. ಇದರಲ್ಲಿ ಬೇಕಂದರೆ ಡಿಸೈನ್ ಮಾಡ್ಬೋದು, ಇದರಲ್ಲಿ ಬೇಕಂದರೆ ಡಿಸೈನ್ ಆಗುತ್ತೆ. ನಾನು 2ರಲ್ಲಿ ಮಾಡ್ತೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದರಲ್ಲಿ ಕರ್ಜಿಕಾಯಿ ಮಾಡ್ತೀನಿ. ಮಾಡಿ ಎಲ್ಲ ಎಣ್ಣೆಯಲ್ಲಿ ಕರಿಬೇಕು ಸ್ನೇಹಿತರೆ. ಇಷ್ಟೆಲ್ಲ ಮಾಡಬೇಕು ಇವತ್ತು. ನಮ್ಮ ಪ್ರಜ್ಜು ಇದ್ದಾನೆ ಹೆಲ್ಪ್ ಮಾಡೋಕ್ಕೆ, ನಮ್ಮ ಪ್ರಜ್ಜುಯಿಂದ ಹೆಲ್ಪ್ ಮಾಡಿಸ್ಕೊತೀನಿ ನಾನು. ಅಂದರೆ ನಮ್ಮ ಪ್ರಜ್ಜು ಚಪಾತಿ ಥರ ಒತ್ತು ಕೊಡ್ತಾನೆ, ನಾನು ಕಟ್ಟಿಂಗ್ ಮಾಡ್ತೀನಿ. ಬನ್ನಿ ಇವಾಗ ಕರ್ಜಿಕಾಯಿ ಹೇಗೆ ಮಾಡೋದಂತ ತೋರಿಸಿ ಕರೆದ್ಬಿಟ್ಟು, ಎಲ್ಲ ನಾಳೆ ಪೂಜೆಗೆ ಬೇಕಲ್ವ, ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಕರ್ಜಿಕಾಯಿ ಮಾಡ್ತೀನಿ ಇವಾಗ ಸ್ನೇಹಿತರೆ. ಇಷ್ಟು ಹೂರ್ಣ ಇದೆ ಅಲ್ಲಿ ನೋಡಿ, ನಮ್ಮ ಪ್ರಜ್ಜು ಚಪಾತಿ ಥರ ಒತ್ತಿ ಕೊಡ್ತಾಯಿದ್ದಾನೆ ನೋಡಿ. ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಾನು ರೌಂಡ್ ಮಾಡಿಕೊಡ್ತಾಯಿದ್ದೀನಿ, ಅವ್ನು ಚಪಾತಿ ಥರ ಒತ್ತುತ್ತಾ ಇರೋದು. ಇನ್ನು ನೋಡಿ, ಇಷ್ಟೊಂದು ಮಾಡಿದ್ದೀವಿ ಕರ್ಜಿಕಾಯಿ. ಇಷ್ಟೆಲ್ಲ ಮಾಡಿದ್ದೇವಲ್ಲ, ಇನ್ನು ಸ್ವಲ್ಪ ಇಟ್ಟಿದೆ. ಇಷ್ಟು ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ನೋಡಿ. ಈ ಥರ 2 ಸಾಚದಲ್ಲಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನೋಡಿ ಕರ್ಜಿಕಾಯಿ. ಮತ್ತು ಎಣ್ಣೆಯಲ್ಲಿ ಕರಿತೀನಿ ಇದು ಸ್ವಲ್ಪ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ತಟ್ಟೆಯಲ್ಲಿ ಹಾಕ್ಕೊಂಬಂದಿದ್ದೀನಿ. ಇವಾಗ ಕಡಲೆಕಾಯಿ ಎಲ್ಲ ಆಗಿದೆ ಮಾಡೋದು. ಇವಾಗ ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಎಣ್ಣೆಯಲ್ಲಿ ಕರಿತೀನಿ. ಇವಾಗ ಇಷ್ಟೆಲ್ಲ ಕರೆದ್ಬಿಟ್ಟು ಮತ್ತೆ ಅಡುಗೆ ಮಾಡಬೇಕು. ಅಡುಗೆ ಮಾಡಿಲ್ಲ ಏನು.
ನೋಡಿ ಈ ಥರ ಕರಿತಾ ಇದ್ದೀನಿ. ಸ್ಟೋವ್ ಮೇಲೆಲ್ಲ ರವೆ ಎಲ್ಲ ಹುರಿದಿದ್ದು ಹಂಗೆಲ್ಲ ಚೆಲ್ಲಿ ಹೋಗೈತೆ, ಕ್ಲೀನ್ ಮಾಡ್ಕೊಂಡಿಲ್ಲ, ಒಂದೇ ಸತಿ ಮಾಡ್ಕೊಳ್ಳೋಣ ಅಂತ. ಏಕೆಂದರೆ ಇದು ಕರಿತಾ ಇರೋದು ಎಣ್ಣೆ ಎಲ್ಲ ಸಿಳುತ್ತಲ್ವಾ, ಹಾಗಾಗಿಬಿಟ್ಟು ಇದರಲ್ಲಿ ಎಷ್ಟು ಕರೆದ್ಬಿಟ್ಟು ರೊಟ್ಟಿ ಮತ್ತು ಪಲ್ಯ ಮಾಡಬೇಕು. ಇವಾಗ ಟೈಮು 2 ಗಂಟೆ ಆಗಿದೆ ನೋಡಿ. ಈ ಥರ ಕರಿತಾ ಇದ್ದೀನಿ ನೋಡಿ. ಕಲರ್ ಚೇಂಜ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಇವಾಗ ತೆಗಿತೀನಿ, ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಘಮ ಘಮ ಸ್ಮೆಲ್ ಬರ್ತಾ ಇದೆ ಸ್ನೇಹಿತರೆ ಕರಿತಾ ಇದ್ದರೆ. ಇವಾಗ ಇಲ್ಲಿ ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ ನಾನು ಒಂದು ಈ ಥರ ಬುಟ್ಟಿಯಲ್ಲಿ. ನ್ಯೂಸ್ ಪೇಪರ್ ಯಾಕಂದರೆ ಅದು ಆಯಿಲ್ ಬಿಡುತ್ತಲ್ಲ, ಆಮೇಲೆ ಬಾಕ್ಸ್ಗೆ ಹಾಕ್ಕೊಳ್ಳಲ್ಲ ಅಂತ ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಎಲ್ಲ ಇದೆಲ್ಲ ಇಷ್ಟೆಲ್ಲ ಕರೆದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ ಕರ್ಜಿಕಾಯಿ ಎಲ್ಲ ಮಾಡಾಗಿದೆ ನೋಡಿ. ಇಷ್ಟೊಂದು ಕರೆದಿದ್ದೀನಿ, ಇಷ್ಟು ಬುಟ್ಟಿ ತುಂಬ ಮಾಡಿದ್ದೀನಿ. ಇದು ಈ ಥರ ಬುಟ್ಟಿ ಇದೆಲ್ಲ, ಬುಟ್ಟಿಗೆ ಕವರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಎಣ್ಣೆ ಬಿಡುತ್ತಲ್ಲ, ಬಾಕ್ಸೆಲ್ಲ ಹಾಕೋಕ್ಕಾಗಲ್ಲ, ಅದಕ್ಕೆಲ್ಲ ಕವರ್ ಹಾಕಿಬಿಟ್ಟು ಫುಲ್ ಕರೆದಿದ್ದೀನಿ ನೋಡಿ. ಕರ್ಜಿಕಾಯಿ ಇಷ್ಟೊಂದು ಮಾಡಿದ್ದೀನಿ. ಮತ್ತು ಚೂಡ ಮಾಡಬೇಕು. ಚೂಡ ಮಾಡಿಬಿಟ್ಟು ನಾಳೆ ಪೂಜೆ ಅಲ್ವಾ, ಹಾಗಾಗಿಬಿಟ್ಟು ಪೂಜೆಗೆ ಇದೆಲ್ಲ ಹಬ್ಬ ಮಾಡ್ತಾಯಿದ್ದೀವಿ. ನಾಗರ ಪಂಚಮಿ ಹಬ್ಬ ನಮ್ಮ ಕಡೆ ಮಾಡ್ತಾರಲ್ವ, ಹಾಗಾಗಿಬಿಟ್ಟು ಇಷ್ಟೊಂದು ಕರ್ಜಿಕಾಯಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಮತ್ತು ಚೂಡ ಮಾಡ್ತೀನಿ. ಕರ್ಜಿಕಾಯಿ ನೋಡಿ ಇಷ್ಟೊಂದು ಮಾಡಿದ್ದೀನಿ ಸ್ನೇಹಿತರೆ. ಕರ್ಜಿಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇದೇ ಥರ ಕರ್ಜಿಕಾಯಿನ. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಇದು ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಯಾರಿಗೂ ಕರ್ಜಿಕಾಯಿ ಇಷ್ಟ ಆಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.